ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ದಿನಾಂಕ 17/12/2024 ಸಮಯ ಸಂಜೆ 4 ಗಂಟೆಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಜನಪ್ರಿಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ವಹಿಸಿಕೊಳ್ಳಲಿದ್ದಾರೆ. ಹಾಗೂ ಕ್ಯಾನ್ಸರ್ ರೋಗಿಗಳ ಸಹಾಯಾರ್ಥವಾಗಿ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ ಒಲಂಪಸ್ ಗ್ರೂಪ್ ಆಫ್ ಹಾಸ್ಪಿಟಲ್ ಆರ್ಆರ್ ನಗರ ಇವರ ಸಹಕಾರದೊಂದಿಗೆ ಈ ಸಮಾಜಮುಖಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ರೈತರಿಗೆ, ಸೈನಿಕರಿಗೆ, ಪೌರ ಕಾರ್ಮಿಕರಿಗೆ, ಇತರೆ ಶ್ರಮಿಕ ವರ್ಗದವರಿಗೆ ರಾಜ್ಯೋತ್ಸವ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು, ಶಾಸಕರು, ಗಣ್ಯಾತಿ ಗಣ್ಯರು, ಸಿನಿಮಾ ತಾರೆಯರು ಹಾಗೂ ಕ್ರೀಡಾಪಟುಗಳು ಮುಂತಾದವರು ಆಗಮಿಸಲಿದ್ದಾರೆ. ವಿಶೇಷವಾದಂತಹ ಪ್ರೀತಿಯಿಂದ ಮೊದಲಿಗೆ ಕುಳಿತಿದ್ದಾರೆ. ಬಹಳ ಸಂತೋಷದ ವಿಚಾರ. ಆಶಾಳ ಬಂದಿದ್ದಾರೆ. ಇನ್ನೊಂದು ಸಮುದಾಯಕ್ಕೆ ಅಮ್ಮ ಹಾಗೆ ಸರ್ ಒಂದ್ಸಲ ನೋಡಿ. ಚಂದ್ರೂರವರು ಟುಡೇ ಕನ್ನಡ ಚಾನೆಲ್ನ ಚಂದ್ರೂರು ಸಂಸ್ಥಾಪಕರು, ಅವರು ಜೋರಾಗಿ ಚಪ್ಪಾಳೆ ಕೊಟ್ಟರೆ ಈ ಒಂದು ಕಾರ್ಯಕ್ರಮ ಜೋರಾಗಿ ಒಂದು ಚಪ್ಪಾಳೆ ನಿಮ್ಮಿಂದ ನಾವು ಬಯಸುವ ಇದಪ್ಪ ಕನ್ನಡಿಗರ ನಿಜವಾದ ಶಕ್ತಿ, ಒಗ್ಗಟ್ಟು. ಅಂದ್ರೆ ಏನು ಅಂತಂದ್ರೆ ಕರ್ನಾಟಕದ ವಿಶೇಷತೆ ಏನು ಅಂತಂದ್ರೆ ನೀರು ಕೇಳಿದ್ರೆ ಪಾಠ ಕೊಡ್ತದೆ. ಇಂಥ ಒಂದು ವಿಶೇಷವಾದ ಭೂಮಿಯಲ್ಲಿ ನಮ್ಮಿಂದ ಜೋರಾದ ಕನ್ನಡವನ್ನ ಬಯಸ್ತಾ ಇದ್ದೇನೆ. ಎಷ್ಟು ಸಂತೋಷ ಆಗತ್ತೆ. ಸಂತೋಷ. ನಾನು ನಿಮ್ಮ ಪ್ರೀತಿಯ ಪಕ್ಕ, ನಾನೇನೇನೂ ಅಲ್ಲ, ನಿಮ್ಮೆಲ್ಲರ ಸೇವಕ, ನಿಮ್ಮೆಲ್ಲರ ಸ್ನೇಹಿತ, ನಿಮ್ಮೆಲ್ಲರ ಮನೆಯ ಧನ್ಯವಾದಗಳು. ಕೇವಲ ಮುಂಚೆ ಚಪ್ಪಲ ಹೋಗ್ತಾರಲ್ಲ, ನೋವುಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಮರೆತು ಹೋಗ್ತವೆ ಅಂತ ಅನೇಕ ಮನೋವೈದ್ಯರು ಹೇಳ್ತಾರೆ. ಹಾಗೆ ಎಲ್ಲ ಧರ್ಮದ ಗುರುಗಳು ಸಹ ಇದನ್ನೇ ಬೋಧನೆ ಮಾಡ್ತಾರೆ. ಆ ಅಂಶಗಳನ್ನ ಸ್ಮರಿಸಿಕೊಳ್ತಾ ಇಂದಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಷತಾ ಮೇಡಮ್ ಅವರು ಬಂದಿದ್ದಾರೆ. ದಯಮಾಡಿ ವೇದಿಕೆಗೆ ಬಂದು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಹಾಗೆ ನಮ್ಮ ಕೌಟುಂಬಿಕ ವ್ಯವಸ್ಥೆಯ ಒಂದು ಆರೋಗ್ಯವನ್ನ ಕೆಡಿಸ್ತಾ ಇವೆ, ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆಯುವಂತಹ ಮಾಧ್ಯಮಗಳು ಯಾವಾಗಲೂ ಇದೆಯಾ ಅಂತ ಬಹಳಷ್ಟು ಜನ ನೀವು ಅನ್ಕೊಂಡಿರ್ತೀರಿ. ಮತ್ತೊಮ್ಮೆ ಸರ್ ತಮಗೆ ಕೈ ಜೋಡಿಸಿ ನಮಸ್ಕರಿಸ್ತೇವೆ. ನಿಮ್ಮ ಉತ್ಕೃಷ್ಟವಾದ ನಿಮ್ಮ ವ್ಯಕ್ತಿತ್ವಕ್ಕೆ ಶರಣಾರ್ಥಿ ಸರ್. ಶುಚಿ ಮತ್ತು ರುಚಿಯಿಂದ ಇರುವ ಈ ಕೆಲಸ, ಶ್ರಮಿಕ ವರ್ಗದ ಕೆಲಸಕ್ಕೆ ಬೆಲೆ ಕಟ್ಟಲಾಗದಂತಹ ಕೊಡುಗೆಯನ್ನು ಇವರು ನೀಡಿರುತ್ತಾರೆ. ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತದೆ. ಧನ್ಯವಾದಗಳು ಮತ್ತು ಅಭಿನಂದನೆ. ಪ್ರಸಿದ್ಧ, ಈಗ ಇವರದಾದ್ಮೇಲೆ ಪ್ರಸಿದ್ಧ ರಂಗ ಕಲಾವಿದರಾದಂತಹ ಶಂಕರ್ ಭಟ್, ವಿ.ಎನ್. ಅಶ್ವಥ್, ರಾಮಕೃಷ್ಣಯ್ಯ, ಪತ್ರಕರ್ತರಾದಂತಹ ಗಜೇಂದ್ರ, ರಜನಿ ಕುಮಾರ್, ಇತಿಹಾಸ ಶಂಕರ್, ದೊಡ್ಡಮನೆ ವೆಂಕಟೇಶ್ ದಯಮಾಡಿ ವೇದಿಕೆಗೆ ಬರೋದಕ್ಕೆ ಸಿದ್ಧವಾಗಿರುವುದನ್ನು ಮಾಡ್ತಾ ಇದ್ದೇನೆ. ಸೈನಿಕರ ನಂತರ ಮತ್ತು ಸೌರಭ ನಾಗರಾಜ್ ಪತ್ರಕರ್ತರು, ಈ ಸೈನಿಕರ ನಂತರ ಇವರು ಬರಬೇಕು. 10 ಜನ. ವಿಶ್ವನಾಥ ಗೌಡರು, ಯುವಶಕ್ತಿ ಸಂಸ್ಥೆಯ ಅಧ್ಯಕ್ಷರು ವಿಶ್ವನಾಥ ಗೌಡರು ದಯಮಾಡಿ ವೇದಿಕೆ ಬರಬೇಕು. ದಯಮಾಡಿ ಎಲ್ಲರೂ ಆಸೀನರಾಗಬೇಕು. ಬನ್ನಿ ಸರ್, ಬನ್ನಿ. ದಯಮಾಡಿ ವೇದಿಕೆಗೆ ಬನ್ನಿ.
ಜಾನಪದ ಕಲಾವಿದರು ಸಿದ್ಧವಾಗಿರಬೇಕು ದಯಮಾಡಿ. ಲೆಫ್ಟಿನೆಂಟ್ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಸ್ವಪ್ನ ಫಾರ್ಮಾಲಿಟೀಸ್. ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು. ಆದರೆ ಇವತ್ತು ನನ್ನ ಅನಿಸಿಕೆಯಲ್ಲಿ ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಕೂಡಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಅದರಲ್ಲಿ ಸಾಮಾನ್ಯ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.